ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋನ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕೆ ಇವತ್ತು ಬುಧವಾರ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗಿದೆ ಅಷ್ಟೇ. ಇನ್ನು ಯುಗಾದಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಮತ್ತು ಬೆಡ್ರೂಮು ಹಾಲ್ ಎಲ್ಲನೂ ಕೂಡ ಇತ್ತಲ್ವ, ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಿದ್ದೆ. ಇನ್ನು ಅದೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಮಾಡ್ಕೊಳ್ಳೋ ಅಷ್ಟರಲ್ಲಿ ಈವ್ನಿಂಗ್ ಆಗೋಯಿತು. ಈವ್ನಿಂಗ್ ಅಂಗಳ ಕಸ ಬೆಳೆದು 2 ಅಂಗಳಕ್ಕೂ ಕೂಡ ನೀರು ಹಾಕಿ ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡಿದ್ದೆ ಅಲ್ವ, ಎಲ್ಲನೂ ಕೂಡ ಡಸ್ಟ್ ಬಂದು ಕೂತ್ಕೊಂಡ್ಬಿಟ್ಟಿತ್ತು. ಅದಕ್ಕೇ ಇನ್ನೂ ಒಂದು ಸಲ ಮಾಪನ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಪನ ಮಾಡ್ಕೊತಿದ್ದೀನಿ. ಇಷ್ಟೆಲ್ಲ ಹಬ್ಬಕ್ಕೆ ನಾನು ಕಿಚನ್ ಮತ್ತು ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿದೆ. ಅಂದರೆ ಈ ಮನೇಲಿ ನಾವು ಹಬ್ಬ ಮಾಡೋದಕ್ಕೆ ಆಗಲೇ ಇಲ್ಲ, ಯಾಕಂದರೆ ಊರಿಂದ ಕಾಲ್ ಬಂದಿತ್ತು ಇಲ್ಲೇ ಬಂದು ಹಬ್ಬ ಮಾಡಿ ಅಂತ. ಅದಕ್ಕೇ ನಾವು ನಾಳೆ ಊರಿಗೆ ಹೋಗ್ತಿದ್ವಿ. ಇಲ್ಲಿ ಹಬ್ಬನ ಮಾಡೋದಕ್ಕೆ ಆಗಲ್ಲ. ಎಲ್ಲನೂ ಕೂಡ ನಾನು ಡೀಪಾಗಿ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ. ಅಂದ್ರೂ ಮನೆಯಿಂದ ಕಾಲ್ ಬಂತು ಅಲ್ವ, ಹೊರಲೇಬೇಕಾಯಿತು. ಅದಕ್ಕೇ ನಾಳೆ ಊರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇರಲಿ ಬಿಡು ಕ್ಲೀನ್ ಮಾಡ್ಕೊಂಡ್ರೇನಾಯಿತು ಅಂತ ಕ್ಲೀನ್ ಮಾಡಿದ್ದೀವಿ. ಇನ್ನು ಹಬ್ಬ ಈ ಮನೇಲಿ ಸೆಲೆಬ್ರೇಟ್ ಮಾಡಲ್ಲ, ನಮ್ಮ ಊರಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಮಾಪೆಲ್ಲನೂ ಕೂಡ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ನ ಮಾಡ್ಕೊತಿದ್ದೀನಿ. ಅಂದರೆ ಫೇಸ್ ಟ್ಯಾನ್ ಆಗಿರುತ್ತೆ ಅಲ್ವ, ಅದು ಒಂದು ಸ್ಕ್ರಬ್ನ ಮಾಡ್ಕೊತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಆಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಒಂದು 2 ರೂಪಾಯಿದು ಕಾಫಿ ಪೌಡ್ರ್ ಬರುತ್ತೆ ಅಲ್ವ, ಕಂಪ್ಲೀಟ್ ಪ್ಯಾಕ್ ಹಾಕ್ಕೊತಿದ್ದೀನಿ. ಒಂದು 2 ರೂಪಾಯಿದು ಕಾಫಿ ಪೌಡ್ರ್ ಮತ್ತು ಸ್ವಲ್ಪ ಹಸಿ ಹಾಲನ್ನ ಹಾಕ್ಕೊತಿದ್ದೀನಿ. ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಫೇಸ್ ಪ್ಯಾಕ್ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಅದನ್ನು ಕೂಡ ಅಪ್ಲೈ ಮಾಡ್ಕೊತಿದ್ದೀನಿ. ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ಆಯಿತು. ರಿಸಲ್ಟ್ ಪಕ್ಕಾ ಸಿಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಈ ಬೇಸಿಗೆಗೆ ಫೇಸ್ ಎಲ್ಲನೂ ಕೂಡ ಟ್ಯಾನ್ ಆಗಿರುತ್ತೆ ಅಲ್ವ, ಅದಕ್ಕೇ. ಇನ್ನು ಫೇಸ್ ಸ್ಕ್ರಬ್ ಎಲ್ಲನೂ ಕೂಡ ಹಚ್ಕೊಂಡಿದ್ದಾದಮೇಲೆ ಆಮೇಲೆ ನಾನು ಕೂಡ ಫ್ರೆಶ್ನಪ್ ಎಲ್ಲ ಆಗಿ ಬಂದು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು 1 ಕಪ್ ಕಾಫಿನ ಕುಡಿತಾಯಿದ್ದೀನಿ. ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಕೂಡ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ದೆ ಅಲ್ವ, ಅದಕ್ಕೇ 1 ಕಪ್ ಕಾಫಿನ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿದು ಇನ್ನು ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಿದ್ದೀನಿ. ನಾಳೆ ಊರಿಗೆ ಹೋಗ್ಬೇಕಲ್ವ, ಸಿಂಪಲ್ಲಾಗಿ ಚಪಾತಿ ಮತ್ತು ಸುಟ್ಟು ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ರೈಸ್ ಏನೂ ಮಾಡೋದು ಬೇಡ ಅಂತ ಹೇಳಿದ್ರು ಹಸ್ಬೆಂಡ್, ಅದಕ್ಕೇ ಚಪಾತಿ ಮಾಡಿ ಬದನೆಕಾಯಿ ಗೊಜ್ಜನ್ನ ಮಾಡ್ಕೊತಿದ್ದೀನಿ. ಇನ್ನು ಈ ಬದನೆಕಾಯಿನ 4 ಟೈಪ್ ಎಣ್ಣೆ ಬದನೆಕಾಯಿಗೆ ಯಾವ ರೀತಿ ಕಟ್ ಮಾಡ್ತೀವಲ್ವ ಅದೇ ರೀತಿಯೇ ಕಟ್ ಮಾಡಿಕೊಂಡು ಈ ರೀತಿ ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ಸುಟ್ಕೊತಿದ್ದೀನಿ. ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಬದನೆಕಾಯಲ್ಲಿ ಹುಳ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಆಮೇಲೆ ಕಟ್ ಮಾಡಿ. ಎಣ್ಣೆ ಏನು ಹಚ್ಚಿಲ್ಲ, ನಿಮಗೆ ಬೇಕಿದ್ದರೆ ಎಣ್ಣೆ ಕೂಡ ಹಚ್ಕೋಬೋದು. ನಾನೇನು ಎಣ್ಣೆ ಹಚ್ಚಿಲ್ಲ, ಅದನ್ನು ಹಾಗೇ ಗ್ಯಾಸ್ ಮೇಲೆ ಸುಡ್ತಾಯಿದ್ದೀನಿ. ಈ ಕಡೆಗೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಬದನೆಕಾಯಿ ಕೂಡ ಸುಟ್ಟಿತ್ತು, ಅದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡು ಈ ಕಡೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಬೇಕು ಅಲ್ವ, ಅದನ್ನೆಲ್ಲನೂ ಕೂಡ ಕಟ್ ಮಾಡಿಕೊಂಡೆ. ಫ್ರಿಜ್ಜಿಂದ ತೆಗೆದು ಕಟ್ ಮಾಡಿಕೊಂಡೆ. ಅಷ್ಟೊತ್ತಿಗೆ 2 ಬದನೆಕಾಯಿ ಕೂಡ ಸುಟ್ಟಿತ್ತು, ಅದು ಸ್ವಲ್ಪ ಆರಲಿಕ್ಕೆ ಬಿಟ್ಟು ಈ ಕಡೆ ಚಪಾತಿಗೆ ಹಿಟ್ಟು ಕಲಿಸ್ಕೊತಿದ್ದೀನಿ. ಇವಾಗಲೇ ಚಪಾತಿ ಹಿಟ್ಟು ಕಲಿಸಿಟ್ರೆ ಆರಾಮಾಗಿ ಚಪಾತಿ ಹಿಟ್ಟು ನೆನೆಯುತ್ತೆ, ಚಪಾತಿ ಕೂಡ ಸಾಫ್ಟಾಗಿರುತ್ತೆ ಅಂತ ಅದನ್ನು ಹಿಟ್ಟನ್ನ ಕಲಸಿ ರೆಸ್ಟ್ ಮಾಡೋದಕ್ಕೆ ಬಿಟ್ಟೆ. ಈ ಕಡೆಗೆ ಬದನೆಕಾಯಿ ಕೂಡ ಸುಟ್ಟು ಕೂಲಾಗಿತ್ತು, ಅದನ್ನು ಮೇಲಿರೋ ಸಿಪ್ಪೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ತೆಗೆದು ತುಂಬಿರುತ್ತೆ ಅಲ್ವ, ತುಂಬನ ಕಟ್ ಮಾಡಿಕೊಂಡು ಈ ರೀತಿ ಒಂದು ಚಮಚ ತೊಗೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅಂದಮೇಲೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು, ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು.
ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಒಣ ಖಾರದ ಪುಡಿ ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಜೊತೆ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಅದಕ್ಕೇ ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬದನೆಕಾಯಿನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಬದನೆಕಾಯಿನ ಈ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬದನೆಕಾಯಿ ಮತ್ತು ಈರುಳ್ಳಿ, ಖಾರದ ಪುಡಿ ಎಲ್ಲನೂ ಕೂಡ ನೀಟಾಗಿ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸುಟ್ಟು ಬದನೆಕಾಯಿ ಚಟ್ನಿ ಅಥವಾ ಗೊಜ್ಜು ರೆಡಿ ಆಗಿಬಿಡುತ್ತೆ. ಬಿಸಿ ಬಿಸಿ ರೊಟ್ಟಿ ಮತ್ತು ಚಪಾತಿಗೆ ಅಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇನ್ನು ಹಾಗೆಯೇ ಚಪಾತಿನೂ ಕೂಡ ಮಾಡಿಕೊಂಡು ನಾಳೆ ಊರಿಗೆ ಹೋಗಬೇಕು ಅಲ್ವಾ, ಅದಕ್ಕೇ ಸ್ವಲ್ಪ ಪ್ಯಾಕ್ನ ಮಾಡ್ಕೊತಿದ್ದೀನಿ. ನಾನು ಒಬ್ಬಳೇ ನಾಳೆ ಹೋಗ್ತೀನಿ. ಹಸ್ಬೆಂಡ್ ಒಂದೆರಡು ದಿನ ಬಿಟ್ಟು ಬರ್ತಾರೆ. ಇನ್ನೂ ಯುಗಾದಿ ಹಬ್ಬ ಲೇಟ್ ಇತ್ತು ಅಲ್ವಾ, ಅದಕ್ಕೇ ನಾನು ಬ್ಯಾಗ್ ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಆಧಾರ್ ಕಾರ್ಡ್, ಇಯರಿಂಗ್ಸ್ ಎಲ್ಲನೂ ಕೂಡ, ಗೋಲ್ಡ್ ಇಯರಿಂಗ್ಸ್ ಎಲ್ಲನೂ ಕೂಡ ಬ್ಯಾಗಲ್ಲಿ ಇಟ್ಕೋಬೇಕಾಗಿತ್ತು. ಅದನ್ನೆಲ್ಲನೂ ಕೂಡ ಇಟ್ಕೊತಿದ್ದೀನಿ. ಇವಾಗ ನಾಳೆ ನಾನು ಒಬ್ಬಳೇ ಹೋಗ್ತಿದ್ದೀನಲ್ವ, ಸೊ ನನಗೆ ಒಬ್ಬಳಿಗೆ ನಾನು ಪ್ಯಾಕ್ ಮಾಡ್ಕೊತಿದ್ದೀನಿ. ನನ್ನ ಹಸ್ಬೆಂಡ್ ಬರಬೇಕಾದ್ರೆ ಅವ್ರ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಬರ್ತಾರೆ. ನಾನು ಒಬ್ಬಳಿಗೆ ಅಲ್ವಾ ನಾರ್ಮಲ್ ಬ್ಯಾಗ್ನ ಒಯ್ಯೋಣ ಅಂದ್ಕೊಂಡು ಈ ಬ್ಯಾಗಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ರಾತ್ರಿ ಸ್ವಲ್ಪನೇ ಆರ್ಗನೈಸ್ ಮಾಡಿಕೊಂಡೆ. ಏನೇನು ಅವಶ್ಯಕತೆ ಇತ್ತು, ಏನೇನು ಮರ್ತು ಬಿಡ್ತೀನಿ ಅದೆಲ್ಲನೂ ಕೂಡ ಇಟ್ಕೊಂಡು ಇನ್ನು ಬೆಳಗ್ಗೆ ನನಗೆ ಬೇಕಾಗಿದ್ದೆಲ್ಲನೂ ಕೂಡ ತೊಗೊಂಡೋದ್ರೆ ಆಯಿತು, ಪ್ಯಾಕ್ ಮಾಡ್ಕೊಂಡ್ರೆ ಆಯಿತು ಅಂತ. ಎಷ್ಟು ಬೇಕೋ ಅಷ್ಟನ್ನೇ ಪ್ಯಾಕ್ ಮಾಡಿಕೊಂಡು ಇನ್ನು ನೈಟ್ ಡಿನ್ನರ್ನೂ ಕೂಡ ಮುಗಿಸ್ಕೊಂಡ್ವಿ. ಹೊರ್ಗಡೆಯಿಂದ ಮಿರ್ಚಿ ಬಜ್ಜಿನ ತೊಗೊಂಡು ಬಂದಿದ್ದರು. ಇನ್ನು ಬೆಳಗ್ಗೆ ನಾನು 4:15ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಊರಿಗೆ ಹೋಗಬೇಕು. ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಿಟ್ಟು ಹೋಗಬೇಕು. ಅದಕ್ಕೇ ಸ್ವಲ್ಪ ಬೇಗ ಎದ್ದು ಫಸ್ಟಿಗೆ ಅಡುಗೆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಆಮೇಲೆ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗ್ತಿದ್ದೀನಿ. ನನಗೆ ಸ್ವಲ್ಪ ಗ್ರ್ಯಾಂಡ್ ಎಲ್ಲನೂ ಕೂಡ ರೆಡಿ ಆಗೋದು ಇಷ್ಟ ಆಗೋಲ್ಲ. ಸಿಂಪಲ್ಲಾಗಿ ರೆಡಿ ಆಗೋದನ್ನೇ ಇಷ್ಟ ಆಗುತ್ತೆ. ಅದಕ್ಕೇ ಸಿಂಪಲ್ಲಾಗಿ ರೆಡಿ ಆದೆ. ಇನ್ನು ಹಸ್ಬೆಂಡ್ಗೆ ಮಧ್ಯಾಹ್ನದ ಊಟಕ್ಕೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಇಲ್ಲಿ ಸ್ವಲ್ಪ ಮಜ್ಜಿಗೆ ಅಂಬ್ರ ಮತ್ತು ಮೊಸರು ಅವಲಕ್ಕಿನ ಮಾಡಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ. ಇನ್ನು ಮಧ್ಯಾಹ್ನಕ್ಕೆ ಅಕ್ಕಿನ ನೆನೆ ಹಾಕಿದ್ದೆ. ನಾನು ಮಾಡ್ಕೊತೀನಿ ಅಂತ ಹೇಳಿದರು. ಅದಕ್ಕೇ ಇನ್ನು ಸ್ವಲ್ಪ ಗುಲಾಬ್ ಜಾಮೂನ್ ಕೂಡ ಮಾಡ್ಕೋಬೇಕಾಗಿತ್ತು. ಅದನ್ನು ಕೂಡ ಸ್ವಲ್ಪ ಕ್ವಿಕ್ಕಾಗಿ ಆಗೋ ಥರ ಮಾಡ್ಕೊಂಡ್ಬಿಟ್ಟೆ. ಊರಿಗೆ ಒಯ್ಯಬೇಕಾಗಿತ್ತು ಅಂತ. ಇದು ರೆಸಿಪಿನ ಏನೂ ಶೇರ್ ಮಾಡಿಲ್ಲ, ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಿ. ಜಾಮೂನ್ ಎಲ್ಲನೂ ಕೂಡ ಮಾಡಿ ಬಾಕ್ಸಿಗೆ ಹಾಕಿ ಎಲ್ಲನೂ ಕೂಡ ಫಿಲ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಟೈಮ್ ಕೂಡ ಆಗಿತ್ತು. ಇನ್ನು ನಂದು ಇನ್ನೊಂದು ಮೊಬೈಲ್ ಇದೆ ಅಲ್ವಾ, ಹಳೆ ಮೊಬೈಲ್ ಮತ್ತು ಬ್ಲೂಟೂತ್ ಎಲ್ಲನೂ ಕೂಡ ಇಟ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಏನೇನು ಪ್ಯಾಕ್ ಮಾಡ್ಕೋಬೇಕು ಅದನ್ನೆಲ್ಲನೂ ಕೂಡ ಇನ್ನೊಂದು ಸಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಟೆ. ಇನ್ನು 2 ದಿನ ಬಿಟ್ಟು ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರು. ಅದಕ್ಕೇ ಒಬ್ಬಳೇ ಬಸ್ಸಲ್ಲಿ ಹೋದೆ. ಊರಿಗೆ ಹೋದ್ಮೇಲೆ ಯಾವುದೇ ರೀತಿಯ ವ್ಲಾಗ್ನ ನಾನು ಮಾಡಿಲ್ಲ. ಊರಿಗೆ ಬಂದಮೇಲೆ ನಾರ್ಮಲಾಗಿ ಜನ ಎಲ್ಲನೂ ಕೂಡ ಇರ್ತಾರಲ್ವ, ಒಬ್ರೊಬ್ಬರು ವೀಡಿಯೋಗೆ ಕಂಫರ್ಟಬಲ್ ಇರಲ್ಲ. ಅದಕ್ಕೇ ನಾನು ವೀಡಿಯೋನ ಮಾಡ್ಕೊಂಡಿಲ್ಲ. ಇನ್ನು ಊರಿಗೆ ಬಂದ ತಕ್ಷಣವೇ ನಮ್ಮ ಆಂಟಿಯವರೆಲ್ಲನೂ ಕೂಡ ಸೌತಿ ಬೀಜನ ಮಾಡ್ತಿದ್ರು. ಇವಾಗಂತೂ ಬೇಸಿಗೆ ಇದೆ ಅಲ್ವಾ, ಇದನ್ನು ಎಲ್ಲರೂ ಕೂಡ ಮಾಡ್ತಾರೆ ಹಳ್ಳಿಗಳಲ್ಲಿ. ಹಾಗೆಯೇ ನಮ್ಮ ಆಂಟಿಯವರು ಕೂಡ ಇದನ್ನು ಮಾಡ್ಕೊಂಡಿದ್ರು. ಹಾಗೆಯೇ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರಾ, ಥ್ಯಾಂಕ್ ಯು ಸೋ ಮಚ್.